ಹಲೋ ಮೈ ಡಿಯರ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಾನು ಸುಮಾರಾಗಿದ್ದೀನಿ ಅಂತಲೇ ಹೇಳ್ಬೋದು. ತುಂಬ ಜನ ಎಷ್ಟು ಕಮೆಂಟ್ ಮಾಡ್ತಾ ಇದ್ದೀರಾ, ಯಾಕೆ ವ್ಲಾಗ್ ಹಾಕ್ತಾ ಇಲ್ಲ ಅಂತ. ಜೆನ್ಯೂನಾಗಿ ಆನ್ಸರ್ ಹೇಳ್ತೀನಿ. 2 ದಿನ ತುಂಬ ಬ್ಯುಸಿ ಇದ್ವಿ. ಏನಕ್ಕೆ ಅಂದರೆ ಮುಂದೆ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಮನೆಗೆ ಫ್ಲೋರಿಂಗ್ ಮಾಡಿಸ್ತಾ ಇದ್ದೀವಿ ಆಯಿತಾ, ಅದರ ಸೆಲೆಕ್ಷನ್ಸು. ನನಗೆ ಈಗ ಕ್ರಿಸ್ಮಸ್ ವೆಕೇಷನ್ಸ್ ಇರೋದ್ರಿಂದ ಹಸ್ಬೆಂಡನ್ನು ಕರ್ಕೊಂಡೋಗಿ ಮೊಸಾಕ್ ಡಿಸೈನು ಮತ್ತು ಗ್ರೆನೈಟದು ಎಲ್ಲ ಸ್ವಲ್ಪ ನೋಡಿ ಫೈನಲೈಸ್ ಮಾಡೋಣ. ಕಿಚನ್ ಸಿಂಕು, ಕಿಚನ್ ಡಿಸೈನು ಎಲ್ಲನೂ ಎಷ್ಟೊಂದು ಇರುತ್ತಲ್ವ, ಸೆಲೆಕ್ಷನ್ ಪ್ರಾಸೆಸ್ ಎಷ್ಟೊಂದಿರುತ್ತೆ ಅಲ್ವಾ. ಸೊ ಅದನ್ನೆಲ್ಲನೂ ಥಿಂಕ್ ಮಾಡಿದ್ವಿ ಹಾಗೇ. ಸೊ ಸೆಲೆಕ್ಷನ್ಸ್ ಎಲ್ಲ ಮಾಡಿಬಿಡೋಣ ಅಟ್ಲೀಸ್ಟ್ ಒಂದು ಲೆವೆಲ್ಗೆ ಅನ್ನೋ ಲೆವೆಲ್ಗೆ. ತುಂಬ ಓಡಾಡಿದ್ದೇ ಆಯಿತು, ಮನೆಗೆ ಬಂದಿದ ತಕ್ಷಣ ಕೆಲಸ ಮಾಡಿದ್ದಾಯಿತು, ಮಲ್ಕೊಂಡಿದ್ದಾಯಿತು. ಆಮೇಲೆ ಏನೂ ಅಷ್ಟೊಂದು ರೆಕಾರ್ಡು ಮಾಡ್ಕೊಂಡಿಲ್ಲ, ಅದಕ್ಕೇ ಏನೂ ಎಡಿಟ್ ಮಾಡಿ ಹಾಕೋಕ್ಕಾಗ್ತಾ ಇರಲಿಲ್ಲ. ಕೆಲವು ಸತಿ ವೀಡಿಯೋ ಇದ್ರೂ ವಾಯ್ಸ್ ಓವರ್ ಕೊಡೋಕ್ಕಂತೂ ಎನರ್ಜಿನೇ ಇರಲಿಲ್ಲ, ಅಷ್ಟು ಬಾಡಿ ಸ್ಟ್ರೈನ್ ಆಗೋಗ್ತಿತ್ತು. 2 ದಿನ ಇದಾಯಿತು. ಇನ್ನೊಂದು ದಿನ ಏನಾಯಿತು ಅಂದರೆ, ನನ್ನ ಲೈಫಲ್ಲಿ ಏನೋ ಒಂದು ಅಂದ್ಕೊಂಡಿದ್ದೆ, ಅದು ಲಾಸ್ಟ್ ಮೂಮೆಂಟ್ವರೆಗೂ ಬಂದು ಆಗಲಿಲ್ಲ. ತುಂಬ ಅಂದರೆ ತುಂಬ ಬೇಜಾರಾಗೋಯಿತು. ಇವತ್ತೇ ಅದು ಡೇ ಆ್ಯಕ್ಚುಲಿ. ತುಂಬ ಅಪ್ಸೆಟ್ ಆಗೋಗಿದ್ದೆ, ವಾಯ್ಸ್ ಓವರ್ ಕೊಡೋಕ್ಕೆ ಅಷ್ಟೊಂದು ಆಗ್ತಿರ್ಲಿಲ್ಲ. ಅದೇ ಇದು ಮಾಡ್ತಾಯಿತ್ತು. ಏನೋ ಅಂದ್ಕೊಂಡಿದ್ದೆ ಅದು ಆಗಲಿಲ್ವಲ್ಲ ಅಂತ ತುಂಬ ಬೇಜಾರಾಗ್ತಾಯಿತ್ತು. ಬಟ್ ನೋ ಪ್ರಾಬ್ಲಮ್, ಅಳು ಬಂತು, ಒಂಥರ ಬೇಜಾರಾಯಿತು. ಬಟ್ ನನ್ನನ್ನು ನಾನೇ ಸಮಾಧಾನ ಮಾಡಿಕೊಂಡು ಹೆಂಗೋ ಅದರಿಂದ ಹೊರಗಡೆ ಬಂದಿದ್ದೀನಿ. ಬಟ್ ಎಷ್ಟೊಂದು ಸರಿ ಈ ಥರ ಆಗೋಗುತ್ತೆ. ನನಗೆ ಅನಿಸುತ್ತೆ, ಅದು ತುಂಬ ಹೋಪ್ ಇಟ್ಕೊಂಡಿದ್ದೆ ಏನೋ ಅಂತ, ಎಲ್ಲ ಪಬ್ಲಿಕ್ ಪ್ಲ್ಯಾಟ್ಫಾರ್ಮಲ್ಲಿ ಹೇಳ್ಕೋಬೇಕು ಅಂತ ಅನಿಸಿದ್ರು ಹೇಳ್ಕೊಳಕ್ಕಾಗಲ್ಲ ಕೆಲವು ಸತಿ. ಸೊ ನೀವು ನನ್ನ ವರ್ಚುವಲ್ ಫ್ಯಾಮಿಲಿ ಥರನೇ, ಎಷ್ಟು ನನ್ನ ಜೊತೆ ಇದ್ದೀರಾ, ಎಷ್ಟು ಸಪೋರ್ಟ್ ಮಾಡ್ತಾ ಇದ್ದೀರಾ, ನನ್ನ ಮಾತುಗಳಿಗೆ ಎಷ್ಟು ಬೆಲೆ ಕೊಡ್ತಾ ಇದ್ದೀರಾ. ಆ ಥರ ಆಯಿತು. ಅದಕ್ಕೆ ವಾಯ್ಸ್ ಓವರ್ ಕೊಡೋಕ್ಕೇ ಆಗ್ತಾ ಇರಲಿಲ್ಲ. ಆಮೇಲೆ ನಾನು ಆ ಥರನೇ ಏನೇ ಒಂದು ಆಗ್ತಾ ಇರುತ್ತೆ, ಒಂದು ಇದಂತೂ ಮೇಜರ್ ಇದಂತಲೇ ಅನ್ಬೋದು. ಓಕೆ, ಆಗ್ತಾ ಇರುತ್ತೆ. ಒಂದು ನೆಗೆಟಿವ್ ಬಂದಾಗ ಹೇಗೆ ಕಮ್ಬ್ಯಾಕ್ ಮಾಡ್ಕೊಳ್ಳೋದು ಅಂತಲೇ ನಾನು ಕಲ್ತಿದ್ದೇನೆ ಆ್ಯಕ್ಚುಲಿ. ಏನೋ ಇದು ಹೋಗಿಲ್ಲ ಅಂದರೆ ಇನ್ನೊಂದೇನೋ ಬೆಸ್ಟ್ ದೇವ್ರು ನನಗೋಸ್ಕರ ಇಟ್ಟಿದ್ದಾರೆ ಅಂತ ಅಂದ್ಕೊಂಡು ಪಾಸಿಟಿವ್ ಆಗಿ ಮೂವ್ ಆನ್ ಆಗೋದು. ಏಕೆಂದರೆ ಎಷ್ಟೊಂದು ಅಂದ್ಕೊಂಡಿದ್ದೆ, ಅದ್ರಗೋಸ್ಕರ ಎಷ್ಟೊಂದು ಏನೇನೋ ಇದು ಮಾಡ್ಕೊಂಡಿದ್ದೆ. ಓಕೆ, ಇಟ್ಸ್ ಓಕೆ. ನನಗೆ ಅದ್ರ ಬಗ್ಗೆ ಡ್ರ್ಯಾಗ್ ಮಾಡೋಕ್ಕೂ ಇಷ್ಟ ಇಲ್ಲ. ಎಷ್ಟೊಂದು ಸರಿ ನಾನು ಆ ಥರ ಅನ್ಕೋತೀನಿ, ಅದ್ರ ಬಗ್ಗೆನೇ ಏನು ಮರಿಬೇಕು ಅಂದ್ಕೊಂಡಿರ್ತೀನೋ ಅದ್ರ ಬಗ್ಗೆನೇ ಮಾತಾಡ್ತಾಯಿದ್ರೆ ಅದು ತುಂಬ ತಲೆಯಲ್ಲಿ ಹೋಗ್ತಾ ಇರುತ್ತೆ, ಒಂಥರ ಬೇಜಾರಾಗ್ತಾ ಇರುತ್ತೆ. ಸೊ ನನ್ನ ಪ್ರಕಾರ ಪ್ರಾಕ್ಟಿಕಲ್ ಆಗಿ ಮೂವ್ ಆನ್ ಆಗಿ ಏನು ಮುಂದೆ ಬರುತ್ತೋ, ಹೆಂಗೆ ಲೈಫಲ್ಲಿ ಬರ್ತಾ ಇರುತ್ತೋ ಅದನ್ನು ಫೇಸ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಆ್ಯಕ್ಚುಲಿ ತುಂಬ ಡಿಸ್ಟರ್ಬ್ ಆಗಿದ್ದೆ, ಅದಕ್ಕೇ ಕೆಲಸಗಳು ಜಾಸ್ತಿ ಮಾಡ್ತಾಯಿದ್ದೆ. ಮಾತಾಡೋಕ್ಕಾಗ್ತಿರಲ್ಲ. ನಾನು ಯಾವಾಗಲೇ ಡಿಸ್ಟರ್ಬ್ ಆಗ್ತೀನಿ ಅಂದರೆ ಸೈಲೆಂಟಾಗಿ ಹೋಗ್ತೀನಿ, ತುಂಬ ಕೆಲಸ ಮಾಡ್ತೀನಿ. ಅಂದರೆ ಅದರಿಂದ ಮೂಡಿಂದ ಹೊರಗಡೆ ಬರಬೇಕಲ್ಲ. ಸೊ ಈಗ ಆಲ್ಮೋಸ್ಟ್ 99% ಹೊರಗಡೆ ಬಂದಿದ್ದೀನಿ ಅಂತಲೇ ಅನ್ಕೋಬೋದು. ನೆಕ್ಸ್ಟ್ ಜರ್ನಿ ಸ್ಟಾರ್ಟ್ ಮಾಡ್ತೀನಿ, ನೋಡೋಣ ಏನೇನಾಗುತ್ತೆ ಅಂತ. ಫೈನ್. ಇದೇ ಥರ ಎಷ್ಟೊಂದು ಸರಿ ಲೈಫಲ್ಲಿ ಆಗ್ತಾ ಇರುತ್ತೆ. ಇಗ್ನೋರ್ ಮಾಡೋದನ್ನು ಕಲಿಬೇಕು, ಮೂವ್ ಆನ್ ಆಗೋದನ್ನು ಕಲಿಬೇಕು. ಡಿಸ್ಟರ್ಬ್ ಆಗುತ್ತೆ, ಮೈಂಡ್ ಒಂಥರ ಆಗುತ್ತೆ, ಅಳು ಬರುತ್ತೆ, ಬೇಜಾರಾಗುತ್ತೆ, ಒಬ್ಬರೇ ಇರಬೇಕು ಅಂತ ಅನಿಸುತ್ತೆ. ಏನೇನು ಫೀಲಿಂಗ್ ಇದೆ ಅಂತ ಎಲ್ಲರ ಜೊತೆ ಹೇಳ್ಕೊಬೇಕು ಆಗಲ್ಲ, ಹೇಳ್ಕೊಳಕ್ಕೂ ಆಗಲ್ಲ. ಸೊ ನಾನು ನಿಮ್ಗೆಲ್ಲರಿಗೂ ಗೊತ್ತು, ನನ್ನ ಪ್ರಕಾರ ನಾನು ತುಂಬ ಶೇರ್ ಮಾಡೋದು ಅಂದರೆ ಬಾಬುನ ಹತ್ರನೇ ಕೂತ್ಕೊಂಡೆ ಒಂದು ಅರ್ಧ ಗಂಟೆ ಕೂತ್ಕೊಂಡು ಎಲ್ಲ ಫೀಲಿಂಗ್ಸ್ನೂ ಎಕ್ಸ್ಪ್ರೆಸ್ ಮಾಡಿದೆ. ಫೈನ್, ನಾನು ಸರಿ ಹೋಗಿದ್ದೀನಿ. ಮುಂದೆ ಏನೇನು ಬರುತ್ತೋ, ಹಿಂಗೆ ಬರುತ್ತೋ ಆ ಥರನೇ ಲೈಫ್ನ ಫೇಸ್ ಮಾಡ್ತೀನಿ ಅಂತ ನಾನೇ ಅಂದ್ಕೊಂಡಿದ್ದೀನಿ. ಸೊ ಓಕೆ, ಫೈನ್. ನೆಕ್ಸ್ಟ್ ಏನು ತೋರಿಸ್ತಾ ಇದ್ದೀನಿ ಅಂದರೆ, ಅಮ್ಮನ ಮನೆಯಿಂದ ಬಂದಿದ್ನಲ್ಲ, ವ್ಲಾಗ್ಸ್ ಎಲ್ಲ ವೀಡಿಯೋ ಎಲ್ಲ ಮಾಡಿದ್ದೀನಿ. ಬಟ್ ಏನೂ ಎಡಿಟ್ ವಾಯ್ಸ್ ಓವರ್ ಕೊಡೋಕ್ಕೆ ಆಗಿರಲಿಲ್ಲ. ಅಲ್ಲಿಂದ ಅಮ್ಮನ ಮನೆಯಿಂದ ಡೈರೆಕ್ಟಾಗಿ ನಮ್ಮ ಈಗ ಕನ್ಸ್ಟ್ರಕ್ಷನ್ ಆಗ್ತಾ ಇದೆಯಲ್ಲ ಅದೇ ಮನೆಗೆ ಬಂದ್ವಿ. ಅಲ್ಲಿ ಬಂದು ನಮ್ಮ ಅತ್ತೆ ನಾನು ನೀರು ಹಾಕ್ತೀನಿ, ಕ್ಯೂರಿಂಗ್ ಮಾಡ್ತೀನಿ ಅಂತ ಅಂದರು. ನಮ್ಮ ಹಸ್ಬೆಂಡು ಅದು ಈಸಿ ಅಲ್ಲ ಆ ಥರ ನೀರು ಹಾಕೋದು ಅಂತ ಹೇಳ್ತಾಯಿದ್ರು. ಇಲ್ಲ ಅತ್ತೆ ನಾನೇ ಟ್ರೈ ಮಾಡ್ತೀನಿ ಅಂತ ಹಾಕೋಗು ಪಾಪ ಫುಲ್ ಹೋಗ್ಬಿಟ್ಟಿದ್ದಾರೆ. ನಾನು ಹೇಳ್ತಾ ಇದ್ದೀನಿ ಅವೆಲ್ಲ ಬೇಡ, ಯಾಕೆಂದರೆ ಪೈಪ್ ಎಷ್ಟು ದೊಡ್ಡದಿದೆ. ಇವರಿಗೆ ಸ್ವಲ್ಪ ಆರ್ಥ್ರೈಟಿಸ್ ಪ್ರಾಬ್ಲಮ್ ಇದೆ, ಕೈ ಎತ್ತಕ್ಕಾಗಲ್ಲ, ಕಾಲು ನೋವು, ಮಂಡಿ ನೋವು, ಜಾಯಿಂಟ್ ಪೇನು ವಯಸ್ಸಾಗ್ತಾ ಆಗ್ತಾ ಕಾಮನ್ ಅಲ್ವಾ. ನಾವು ಹೇಳ್ತಾ ಇದ್ವಿ ಬೇಡ ಬೇಡ ಅಂತ. ಬಟ್ ನಂದು ಒಂದು ಕೊಡುಗೆ ಇರಲಿ, ನಾನು ಒಂದು ಸ್ವಲ್ಪ ಮಾಡ್ತೀನಿ ಅಂತ ಪಾಪ ಮಾಡೋಕ್ಕೆ ಮಾಡಿದ್ರು. ಪಾಪ ಅಷ್ಟು ಮಾಡಿದ್ದೇ ಹೆಚ್ಚು. ಅದನ್ನೇ ನಮ್ಮ ಹಸ್ಬೆಂಡೂ ವೀಡಿಯೋ ಮಾಡ್ತಾಯಿದ್ರು. ಇದು ಆ್ಯಕ್ಚುಲಿ ಹೇಳಬೇಕು ಅಂದರೆ 3-4 ದಿನದ ಹಿಂದಿನ ವ್ಲಾಗು.
ವೀಡಿಯೋಸ್ ಎಲ್ಲ. ಅದಾದಮೇಲೆ ಮ್ಯಾಕ್ಸಿಮಮ್ ಅದೇ ಏನು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಅಂದರೆ ನಾನು ಏನೇನು ಅದು ಇದನ್ನೆಲ್ಲ ನೋಡೋಕೆ ಹೋಗಿದ್ನಲ್ಲ, ಟೈಲ್ಸು ಮತ್ತು ಇದೆಲ್ಲ ಕಲೆಕ್ಷನ್ಸು ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿತ್ತು. ಸೊ ಅದೆಲ್ಲ ಚೆನ್ನಾಗಿತ್ತು ಮೂಡು. ಒಂದೇನೋ ಮಧ್ಯದಲ್ಲಿ ಈ ಥರ ಡಿಸ್ಟರ್ಬೆನ್ಸ್ ಆಗೋಯಿತು. ಬಟ್ ನಾನು ಹೇಳ್ತೀನಲ್ಲ, ಕಮ್ ಬ್ಯಾಕ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ನಾವು ಯಾವಾಗ ಬೀಳ್ತೀವಲ್ವ, ಆವಾಗ ಎದ್ದು ನಾವು ಹೇಗೆ ಲೈಫ್ನ ಫೇಸ್ ಮಾಡ್ತೀವಿ ಮತ್ತು ಕಮ್ ಬ್ಯಾಕ್ ಮಾಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾವಾಗಲೂ ಎಷ್ಟೊಂದು ಜನ ಅನ್ಕೋಬೋದು ಇವ್ರು ಬರೀ ಹೇಳ್ತಾರೆ ಫಾಲೋ ಮಾಡಲ್ಲ ಅಂತ. ಬಟ್ ನಾನು ಏನು ಹೇಳ್ತೀನಿ ಪ್ರತಿಯೊಂದೂ ಫಾಲೋ ಮಾಡ್ತೀನಿ ನಾನು. ಈಗಲೇ ನೋಡಿರ್ಬೋದು ನಾನು ಆ್ಯಕ್ಚುಲಿ ಎಷ್ಟು ಬ್ರೇಕ್ ಡೌನ್ ಆಗಿದ್ದೀನಿ ನನಗೇ ಗೊತ್ತು. ಬಟ್ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ, ಒಂದು ಧೈರ್ಯವಾಗಿ ಲೈಫ್ ಲೀಡ್ ಮಾಡ್ತಾಯಿದ್ದೀನಿ ಅಂದರೆ ನಾನು ಒಬ್ರಿಗೆ ಹೇಳಬೇಕಾದ್ರೆ ನಾನು ಅದನ್ನು ಫಾಲೋ ಡೆಫಿನೆಟ್ಲಿ ಮಾಡ್ತೀನಿ, ಆಯಿತಾ. ಸೊ ಆ ರೀತಿ ಆಯಿತು. ಈ ಥರ ಇಗ್ನೋರ್ ಮಾಡ್ಕೋಬೇಕಾಗುತ್ತೆ ಲೈಫಲ್ಲಿ, ಆಗ್ತಾ ಇರುತ್ತೆ. ಅದನ್ನು ನೋಡಿ ಎಷ್ಟೊಂದು ಜನ ಇಗ್ನೋರ್ ಮಾಡೋದು ಹೆಂಗೆ ಹೇಳಿ ಅಂತ ಹೇಳ್ತಾಯಿದ್ರಿ. ಅಂದರೆ ನೋಡೋಣ ಇವತ್ತು ಏನು ಇಗ್ನೋರ್ ಮಾಡಬೇಕು, ಯಾವಾಗ ಇಗ್ನೋರ್ ಮಾಡಬೇಕು, ಹೆಂಗೆ ಇಗ್ನೋರ್ ಮಾಡಬೇಕು ಅಂತ ಇವತ್ತಿನ ವ್ಲಾಗಲ್ಲಿ ಹೇಳ್ತಾ ಹೋಗ್ತೀನಿ. ಯಾಕೆಂದರೆ ನಾನು ಇವತ್ತು ಆ ಸಿಚುವೇಶನ್ನ ಇಗ್ನೋರ್ ಮಾಡಬೇಕು, ಮುಂದೆ ಹೋಗಬೇಕು. ನನ್ನ ಸೆಲ್ಫ್ ಅನುಭವದ ಜೊತೆ ಮತ್ತು ಕೆಲವ್ರು ಕಮೆಂಟ್ಸ್ ಮಾಡಿರೋದು ಅದನ್ನೆಲ್ಲ ತೊಗೊಂಡು ಇವತ್ತು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯೂಸ್ಫುಲ್ ಆಗುತ್ತೆ ಅಂದ್ಕೊಳ್ತೀನಿ. ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ಬಂದು ಏನನ್ನು ಇಗ್ನೋರ್ ಮಾಡಬೇಕು ಅಂದರೆ ಫೇಲ್ಯೂರ್ಸ್. ಇವತ್ತು ನನಗೆ ಆಗಿದೆಯಲ್ಲ ಅದು ಆ ಥರ ಅನುಭವ. ಈ ಥರ ಫೇಲ್ಯೂರ್ಸ್ನ ಇಗ್ನೋರ್ ಮಾಡಬೇಕು. ನಾವು ಮೂವ್ ಆನ್ ಆಗಬೇಕು ಮತ್ತು ಮುಂದೆ ಲೈಫಲ್ಲಿ ಇದಕ್ಕಿಂತ ಜಾಸ್ತಿ ಬೆಳಿಬೇಕು ಅಂದರೆ ಇಗ್ನೋರ್ ಮಾಡೋದು ತುಂಬಾ ಇಂಪಾರ್ಟೆಂಟು. ನೆಕ್ಸ್ಟು ಜಲಸ್ ಫೀಲಿಂಗ್. ನಾವೇನಾದರೂ ಬೆಳೆದ್ಬಿಟ್ರೆ ಹೇಗೆ, ನಾವೇನಾದರೂ ತುಂಬ ಸಕ್ಸಸ್ ಕಾಣ್ಬಿಟ್ರೆ ಕೆಲವರು ಜನರು ಇರ್ತಾರೆ, ಅವ್ರಿಗೆಷ್ಟು ಹೊಟ್ಟೆ ಕಿಚ್ಚಾಗ್ತಾ ಇರುತ್ತೆ, ಎಷ್ಟು ಜೆಲಸ್ ಫೀಲ್ ಆಗ್ತಾ ಇರುತ್ತೆ. ಸೊ ಅಂಥದ್ದನ್ನು ನಾವು ಮುಂದೆ ಹೋಗಬೇಕು, ಅದಕ್ಕಿಂತ ಮುಂದೆ ಒಂದು ನೆಗೆಟಿವ್ ಎನರ್ಜಿಯಿಂದ ಮುಂದೆ ಹೋಗಬೇಕು ಅಂದರೆ ಅದನ್ನು ಇಗ್ನೋರ್ ಮಾಡೋದನ್ನು ಕಲಿಬೇಕು. ನೆಕ್ಸ್ಟ್ ಬಂದು ಕೆಲವರು ನಮ್ಮ ಕ್ಲೋಸ್ಡ್ ಒನ್ಸೇ ನಮ್ಮ ಜೊತೆ ಏನೋ ಒಂದು ಶೇರ್ ಮಾಡ್ಕೊಳ್ಳೋದು ಇಷ್ಟ ಆಗೋಲ್ಲ. ಈ ಥರ ಎಲ್ಲಿ ಎಕ್ಸಾಂಪಲ್ಸ್ ನೋಡಿದ್ದೀನಿ ಅಂದರೆ, ಸುಮಾರು ಜನ ವೈಫ್ಗಳು ಕಮೆಂಟ್ ಮಾಡ್ತಾರೆ, ನನ್ನ ಹಸ್ಬೆಂಡ್ ನನ್ನ ಹತ್ರ ಏನೂ ಶೇರ್ ಮಾಡ್ಕೊಳ್ಳಲ್ಲ, ಅವ್ರು ಏನೂ ಮನಸ್ಸು ಬಿಚ್ಚಿ ಮಾತಾಡಲ್ಲ ಅಂತ. ಪ್ಲೀಸ್ ಇಗ್ನೋರ್ ಮಾಡಿ, ಆಯಿತಾ. ಅವರಾಗೆ ಅವ್ರಿಗೆ ಅನಿಸ್ಬೇಕು ನನ್ನ ಹೆಂಡತಿ ಹತ್ರ ಶೇರ್ ಮಾಡ್ಕೋಬೇಕು ಅಂತ. ಒಂದು ಅವ್ರು ನಿಮಗೆ ಸ್ಟ್ರೆಸ್ ಜಾಸ್ತಿ ಕೊಡೋಕ್ಕೆ ಇಷ್ಟ ಇಲ್ಲದೆ ಇರ್ಬೋದು, ಸೆಕೆಂಡು ಅವ್ರಿಗೆ ಶೇರ್ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲದೆ ಇರ್ಬೋದು. ಎರಡು ರೀಸನ್ನಲ್ಲೂ ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಇಗ್ನೋರ್ ಮಾಡಿಕೊಂಡು ಅವ್ರ ಜೊತೆ ಹೇಗೆ ನಾನಿದ್ದರೆ ಚೆನ್ನಾಗಿರ್ತೀನಿ, ನಾನು ಹೇಗೆ ನಡ್ಕೊಂಡ್ರೆ ಫ್ಯಾಮಿಲಿ ಚೆನ್ನಾಗಿರುತ್ತೆ, ಈ ರೀತಿ ಥಿಂಕ್ ಮಾಡಿಕೊಂಡು ಲೈಫ್ನ ಮುಂದೆ ಲೀಡ್ ಮಾಡ್ಕೊಳ್ಳೋಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಗ್ನೋರ್ ಮಾಡೋದು ಹೇಗೆ ಇಗ್ನೋರ್ ಮಾಡೋದು ಅಂತ ನಾನು ಮುಂದೆ ಹೇಳ್ಕೊಡ್ತೀನಿ. ನೆಕ್ಸ್ಟು ಯಾರನ್ನ ಡಿಸ್ರೆಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂದರೆ ಎಷ್ಟೊಂದು ಸರಿ ಇಗ್ನೋರ್ ಮಾಡೋದು ಬೆಸ್ಟು. ಕೆಲವು ಸತಿ ಏನು ಮಾತಾಡಿ ಸಾರ್ಟ್ ಔಟ್ ಮಾಡಿ ನಿಮ್ಮ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡಿ ನೋಡ್ಕೋಬೇಕು. ಆ ರೀತಿ ಹೇಳಿದ್ರು ಕೂಡ ಅವ್ರೇನಾದರೂ ನಿಮಗೆ ಕಂಟಿನ್ಯೂಸ್ ಆಗಿ ಮರ್ಯಾದೆ ಕೊಡದೆ, ನಿಮ್ಮ ಮಾತುಗಳಿಗೆ ಒಂದು ವ್ಯಾಲ್ಯೂ ಕೊಡದೆ ನಿಮ್ಮನ್ನು ಟ್ರೀಟ್ ಮಾಡ್ತಾ ಇದ್ದಾರೆ ಅಂದರೆ ಅದನ್ನು ಇಗ್ನೋರ್ ಮಾಡೋದೇ ಕಂಪ್ಲೀಟ್ ಸೊಲ್ಯೂಷನ್ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ನಾವು ಹೇಳಿದ ತಕ್ಷಣವೇ ಅವ್ರು ಚೇಂಜ್ ಆಗಬೇಕು ಅಂತ ಏನಿಲ್ಲ, ಕರೆಕ್ಟಾ. ಆಮೇಲೆ ನಾವು ಹೇಳಿದ ತಕ್ಷಣ ಅವ್ರು ನಮಗೆ ಬೆಲೆ ಕೊಡ್ತಾರೆ ಅಂತಲೂ ಇಲ್ಲ. ಕೆಲವು ಸತಿ ಆಗ್ಬೋದು, ಕೆಲವು ಸತಿ ಆಗದೇನೂ ಇರ್ಬೋದು. ಆದಾಗ ಒಳ್ಳೆಯದು, ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಆಗದೇ ಇದ್ದರೂ ಒಳ್ಳೆಯದು, ಅದನ್ನು ಇಗ್ನೋರ್ ಮಾಡಿ. ನೆಕ್ಸ್ಟ್ ಬಂದು ಕ್ರಿಟಿಸಿಸಮ್. ನಾವೀಗೇನೋ ಫೇಲ್ಯೂರ್ ಆದಾಗ, ಬಟ್ ಈ ಸಿಚುವೇಷನ್ನಲ್ಲಿ ನಾನು ಹೇಳಲೇಬೇಕು, ನನ್ನ ಫುಲ್ ಫ್ಯಾಮಿಲಿ ಎಷ್ಟು ನನ್ನ ಪರವಾಗಿ ನಿಂತ್ಕೊಂಡಿದೆ ಅಂದರೆ, ಏನೇ ಫೇಲ್ಯೂರ್ ಬಂದರೂ ನಾನು ಸ್ವಲ್ಪ ಎಮೋಷ್ನಲಿ ಡೌನ್ ಆಗಿದ್ದರೂ ಕೂಡ ನನ್ನ ಫ್ಯಾಮಿಲಿ ಮೆಂಬರ್ಸ್ ನನಗೆ ಹೇಗೆ ಸಪೋರ್ಟ್ ಮಾಡ್ತಾರೆ ಅಂತ. ಸೊ ಆ ರೀತಿ ಇದರಲ್ಲಿ ಬೆಸ್ಟ್. ಆ ಥರ ಏನಾದರೂ ಸ್ವಲ್ಪ ನಮಗೆ ಸಪೋರ್ಟಿಗಿದ್ದಾರೆ ಅಂದರೆ ಫೈನ್, ನಾವು ಸ್ವಲ್ಪ ಬೇಗ ಬರ್ತೀವಿ ಹೊರಗಡೆ. ಬಟ್ ಇನ್ ಕೇಸ್ ನಾವು ಎಮೋಷ್ನಲಿ ಡೌನ್ ಆದಾಗ, ಏನಾದರೂ ಫೇಲ್ಯೂರ್ಸ್ ನೋಡಿದಾಗ, ಏನಾದರೂ ಕಷ್ಟಗಳು ಬಂದಾಗ ಕ್ರಿಟಿಸೈಸ್ ಮಾಡುವಂಥ ಜನಗಳೇ ಜಾಸ್ತಿ. ಸೊ ನನ್ನ ಲೈಫಲ್ಲಿ ಅದನ್ನು ನೋಡಿದೆ ಈ ಒಂದು ದಿನದಲ್ಲಿ. ಹೆಂಗೆ ನಮ್ಮ ಫೇಲ್ಯೂರ್ಸ್ ಬಂದಾಗ ಕ್ರಿಟಿಸೈಸ್ ಮಾಡ್ತಾರೆ ಜನಗಳು, ನಮ್ಮನ್ನು ಹೆಂಗೆ ಟ್ರೀಟ್ ಮಾಡ್ತಾರೆ ಅಂತಲೂ ನೋಡಿದೆ. ಸೊ ಆ ಥರ ಬಂದಾಗ ನನಗೆ ಗೊತ್ತು ಹೆಂಗೆ ಟ್ರೀಟ್ ಮಾಡಬೇಕು ಅಂತ, ನನಗೆ ಗೊತ್ತು ನನಗೆ ಹೆಂಗೆ ಕಮ್ ಬ್ಯಾಕ್ ಮಾಡಬೇಕು ಅಂತ, ನನಗೆ ಚೆನ್ನಾಗಿ ಗೊತ್ತು ಅವ್ರನ್ನ ಹೆಂಗೆ ಇಗ್ನೋರ್ ಮಾಡಬೇಕು ಅಂತ. ಸೊ ಕ್ರಿಟಿಸೈಸಮ್ ಬಂದಾಗ ಪ್ಲೀಸ್ ಅದನ್ನು ಇಗ್ನೋರ್ ಮಾಡಬೇಕು. ನೆಕ್ಸ್ಟು, ನಾವು ಎಮೋಷ್ನಲಿ ಡೌನ್ ಆದಾಗ ಯಾರಾನ ನಮಗೆ ಬೇಕು ಅಂತ ಅನಿಸ್ತಾ ಇರುತ್ತೆ. ನಮಗೆ ಕಷ್ಟ ಬಂದಾಗ ಏನೋ ಒಂದು ಫೀಲಿಂಗ್ಸ್ನ ಶೇರ್ ಮಾಡ್ಕೋಬೇಕು ಅಂತ ಅನಿಸ್ತಾ ಇರುತ್ತೆ. ಆ ಟೈಮಲ್ಲಿ ಯಾರೂ ಇಲ್ಲ ಅಂದಾಗ ನಾವು ಅದನ್ನು ಇಗ್ನೋರ್ ಮಾಡಿ, ಹೌದು ನಾವು ಒಬ್ಬರೇ ಲೈಫ್ನ ಲೀಡ್ ಮಾಡಬೇಕು, ನಾನು ಒಬ್ಬಳೇ ಸ್ಟ್ರಾಂಗು ಅಂತ ಅಂದ್ಕೊಂಡು ಆ ಎಮೋಷ್ನಲ್ ಅನ್ಅವೈಲಬಿಲಿಟಿನ ಇಗ್ನೋರ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟು, ಯಾರ್ದೋ ಮೇಲೆ ಟ್ರಸ್ಟ್ ಇಟ್ಟಿರ್ತೀವಿ, ಟ್ರಸ್ಟ್ ಬ್ರೇಕ್ ಆದಮೇಲೂ ಕೂಡ ಕೆಲವು ಸತಿ ಲೈಫ್ ಲೀಡ್ ಮಾಡಬೇಕಾಗತ್ತೆ.
ಅದನ್ನು ಇಗ್ನೋರ್ ಮಾಡಿ ಮುಂದೆ ಹೋಗ್ತಾ ಇರಬೇಕಾಗತ್ತೆ. ಆ ಟೈಮಲ್ಲೂ ನಾವು ಇಗ್ನೋರೆನ್ಸ್ ಅನ್ನೋದು ಇಂಪಾರ್ಟೆಂಟು. ನೆಕ್ಸ್ಟು ಟಾಕ್ಸಿಕ್ ಫ್ಯಾಮಿಲಿ ಮೆಂಬರ್ಸ್ ಇರ್ತಾರೆ, ರಿಲೇಟಿವ್ಸ್ ಇರ್ತಾರೆ, ಫ್ರೆಂಡ್ಸ್ ಇರ್ತಾರೆ. ಅಂದರೆ ನಮ್ಮ ಮುಂದೆನೇ ತುಂಬ ಚೆನ್ನಾಗಿರ್ತಾರೆ, ಬಟ್ ನಮ್ಮ ಮುಂದೆ ಚುಚ್ಚಿ ಚುಚ್ಚಿ ಕೊಂಕು ಮಾತಾಡೋದು, ನಮ್ಮನ್ನು ಸರ್ಕ್ಯಾಸ್ಟಿಕ್ಕಾಗಿ ಮಾತಾಡೋದು, ಕೆಳಗಡೆ ಹೀಯಾಳಿಸಿ ಮಾತಾಡೋದು, ಇದೆಲ್ಲ ಆಗ್ತಾ ಇರುತ್ತೆ. ಅಂಥವ್ರನ್ನ ನೆಗ್ಲೆಕ್ಟ್ ಮಾಡಿ ಇಗ್ನೋರ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ಥರ ಇಗ್ನೋರ್ ಮಾಡ್ತಾಯಿದ್ರೆ ಕೆಲವು ಸತಿ ಸಪೋರ್ಟ್ ಇರಲ್ಲ, ಲೋನ್ಲಿನೆಸ್ ಫೀಲ್ ಆಗ್ತಾ ಇರುತ್ತೆ. ಈ ಥರ ಎಲ್ಲ ಇದ್ದಾಗ ನಾನು ಹೆಂಗೆ ಫೇಸ್ ಮಾಡ್ತಾಯಿದ್ದೀನಿ, ನಾನು ಇವತ್ತು ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಜೊತೆ ಹೇಳ್ತಾ ಇದ್ದೀನಿ. ಒಂದು ಪಾಸ್ ತೊಗೋತೀನಿ. ಒಂದಿನ ನಾನು 2 ದಿನ ನಾನು ಏನಕ್ಕೆ ವ್ಲಾಗ್ ಹಾಕಿಲ್ಲ ಅಂದರೆ ನನಗೆ ಎಲ್ಲದರಿಂದನೂ ಬ್ರೇಕ್ ಬೇಕು, ಆಯಿತಾ. ನನಗೆ ಆ ಬ್ರೇಕ್ ತೊಗೊಂಡಿದ್ದ ತಕ್ಷಣ ಎಷ್ಟು ನನಗೆ ಫ್ರೆಶ್ ಅಪ್ ಆಯಿತು ಅಂದರೆ, ಸರಿ ಆಯಿತು ಮತ್ತು ನಾನು ಒಂದು ನ್ಯೂ ಸ್ಟಾರ್ಟ್, ಇಟ್ಸ್ ಓಕೆ, ಝೀರೋದಿಂದ ಸ್ಟಾರ್ಟ್ ಮಾಡಿದ್ರು ಪರವಾಗಿಲ್ಲ, ಒಂದು ನ್ಯೂ ಸ್ಟಾರ್ಟ್ ಮಾಡಬೇಕು ಅಂತಲೇ ಮಾಡ್ತಾ ಇರೋದು. ನನಗೆ ನಾನೇ ಎನರ್ಜಿ ತೊಗೊಂಡೆ. ನನ್ನ ಫಾರ್ಚೂನ್, ನಾನು ನಿಜವಾಗ್ಲೂ ಲಕ್ಕಿ. ನಮಗೆ ಅಂಥ ಒಂದು ಸಪೋರ್ಟಿವ್ ಫ್ಯಾಮಿಲಿ ಮೆಂಬರ್ಸ್, ಎಸ್ಪೆಷಲಿ ನನ್ನ ಹಸ್ಬೆಂಡು ಎಷ್ಟು ಸಪೋರ್ಟ್ ಮಾಡಿದ್ರು. ಸೊ ಅದಕ್ಕೆ ಮತ್ತೆ ಒಂದು ಸ್ಟಾರ್ಟ್ ಅಂತ ಮಾಡಬೇಕು. ಎಲ್ಲ ಫ್ಯಾಮಿಲಿ ಮೆಂಬರ್ಸೂ ತುಂಬಾ ಸಪೋರ್ಟ್ ಮಾಡಿದ್ರು. ಒಂದು ಒಳ್ಳೆ ಪಾಸ್ ತೊಗೊಂಡು ಬ್ರೀತ್ ತೊಗೊಂಡು ಮತ್ತೆ ಡೇ 0ಇಂದನೇ ಸ್ಟಾರ್ಟ್ ಮಾಡಿ, ಇಟ್ಸ್ ಓಕೆ. ಕೆಲವು ಸತಿ ಹೆಂಗೆ ಹ್ಯಾಂಡ್ಲ್ ಮಾಡೋದು ಇಗ್ನೋರ್ ಮಾಡೋದನ್ನು ಅಂದರೆ, ಮಾತಾಡಿ ನೋಡಿ, ಕಮ್ಯುನಿಕೇಟ್ ಮಾಡಿ ನೋಡಿ, ಆಗ ಸಾಲ್ವ್ ಆಗ್ಬೋದು. ಇಲ್ಲ ಯಾರೋ ಒಬ್ಬರಿಂದ ಏನೋ ಒಂದು ಟ್ರಸ್ಟ್ ಬಿಲ್ಟ್ ಮಾಡ್ಕೊಂಡಿರ್ತೀರ, ಏನೋ ಒಂದು ಎಮೋಷ್ನಲ್ ಸಪೋರ್ಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀರ, ಬಟ್ ಅವರಿಂದ ಅದನ್ನು ಬಂದಿಲ್ಲ ಅಂದರೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ. ನನ್ನ ಲೈಫಲ್ಲಿ ಇಷ್ಟೇ, ನಾನು ಈ ಲೈಫ್ನ ಈ ಥರ ಲೀಡ್ ಮಾಡಬೇಕು ಅಂತ. ಈಗ ನಾನು ಹೆಂಗೆ ಹೇಳ್ತಿದ್ದೀನಿ ಅಂದರೆ, ನನಗೇನೋ ಎಮೋಷ್ನಲಿ ಸಪೋರ್ಟ್ ಇದೆ, ನಾನು ಯಾವಾಗ್ಲೂ ಆಗುತ್ತೆ. ಕೆಲವು ಸತಿ ನಾನು ಎಕ್ಸ್ಪ್ರೆಸ್ ಮಾಡದೇ ಇದ್ದಾಗ ಅವರಿಂದ ನಾನು ಏನೂ ಎಕ್ಸ್ಪೆಕ್ಟು ಮಾಡೋಕ್ಕೆ ಹೋಗಲ್ಲ. ಸೊ ಲೋನ್ಲಿ ಆಗೂ ಎಷ್ಟೊಂದು ಸತಿ ನಾವು ಫೇಸ್ ಮಾಡಬೇಕಾಗುತ್ತೆ. ಪ್ರತಿ ಸರಿ ಅವ್ರು ನಿಂತ್ಕೋತಾರೆ ಆ ಥರ ಏನೂ ಇಲ್ಲ. ಎಷ್ಟೊಂದು ಜನಕ್ಕೆ ಆ ಥರ ಇರೋದು ಇಲ್ಲ. ಎಷ್ಟೊಂದು ಜನಕ್ಕೆ ಆ ಥರ ಒಬ್ಬರೇ ಇದ್ದರೂ ಕೂಡ ಸಕ್ಸಸ್ನ ಕಂಡಿದ್ದಾರೆ ಅವರು. ಏನೋ ಎಮೋಷ್ನಲಿ ಸಪೋರ್ಟ್ ಇದ್ದರೆ ಮಾತ್ರ ನಾವು ಕಾಣ್ತೀವಲ್ಲ. ಇನ್ಫ್ಯಾಕ್ಟ್ ನಮಗೆ ಹೆಚ್ಚು ಛಲ ಬರುತ್ತೆ. ನಾವು ಒಬ್ಬರೇ ಇದ್ದಾಗ ಹೆಂಗೆ ಫೇಸ್ ಮಾಡ್ತೀವಿ ಅಂದರೆ, ನನ್ನ ಹಸ್ಬೆಂಡ್ ಎಷ್ಟು ಸತಿ ಹೇಳ್ತಾ ಇರ್ತಾರೆ, ನೀನು ಒಬ್ಬಳೇ ಫೇಸ್ ಮಾಡು, ನಿನಗೆ ಗೊತ್ತಾಗುತ್ತೆ, ನಿನಗೆ ಧೈರ್ಯ ಬರುತ್ತೆ, ನೀನೇ ಮೆಂಟಲಿ ಫಿಸಿಕಲಿ ಸ್ಟ್ರಾಂಗ್ ಆಗ್ತೀಯ, ನಿನಗೆ ಗೊತ್ತಾಗುತ್ತೆ, ಪ್ರಪಂಚದ ಜ್ಞಾನ ಗೊತ್ತಾಗುತ್ತೆ ಅಂತ ಬೇಕು ಅಂತಲೇ ನನಗೆ ಅಂದರೆ ಎಕ್ಸ್ಪೋಸ್ ಆಗೋಕ್ಕೆ ಬಿಡ್ತಾರೆ. ವರ್ಲ್ಡ್ನ ಎಕ್ಸ್ಪೋಸ್ ಮಾಡ್ಕೋ, ಕಷ್ಟ ಸುಖ ಎಕ್ಸ್ಪೋಸ್ ಮಾಡು ಅಂತಲೇ ಬಿಡ್ತಾರೆ. ಓಕೆ, ನೆಕ್ಸ್ಟ್ ಬಂದು ಇನ್ನೊಂದು ಥರ ಥಿಂಕ್ ಮಾಡಿ, ಆಯಿತಾ. ಇದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಇಟ್ಸ್ ಓಕೆ, ಅವ್ರು ಆ ಥರ ಥಿಂಕ್ ಮಾಡ್ತಿದ್ದಾರೆ. ಕೆಲವ್ರೇನು ನಮ್ಮ ಫೀಲಿಂಗ್ ಥರನೇ ಅವರು, ನಾವು ಹೆಂಗೆ ಥಿಂಕ್ ಮಾಡ್ತಿದ್ದೀವಿ ಅವರು ಅದೇ ಥರ ಥಿಂಕ್ ಮಾಡ್ಕೋಬೇಕು ಅಂತ ಏನಿಲ್ಲ, ಆಯಿತಾ. ಅವ್ರ ಪರ್ಸ್ಪೆಕ್ಟಿವಲ್ಲಿ ಅವ್ರು ಥಿಂಕ್ ಮಾಡ್ತಿದ್ದಾರೆ ಅಂತ ಮೇ ಬಿ ಒಂದು ಪಾಸ್ ಕೊಟ್ಟಾಗ ನಮ್ಗೆ ಅನಿಸ್ಬೋದೇನೋ, ನಾವು ರಿಯಲೈಸ್ ಆಗ್ಬೋದೇನೋ. ಮೇ ಬಿ ಅವರು ಕರೆಕ್ಟು, ಅವ್ರ ಪಾಯಿಂಟ್ ಆಫ್ ವ್ಯೂ ಅವ್ರು ಕರೆಕ್ಟು, ನಮ್ಮ ಪಾಯಿಂಟ್ ಆಫ್ ವ್ಯೂ ನಾವು ಕರೆಕ್ಟು ಅಂತ. ಅದೇನೋ ಹೇಳ್ತಾರಲ್ಲ, ವಿಲ್ ಬೆಟರ್ ನೋ ವೆನ್ ವಿ ಆರ್ ಇನ್ ದಟ್ ಶೂಸ್ ಅಂತ. ಅಂದರೆ ನಾವು ಯಾವಾಗ ಅವ್ರ ಪರಿಸ್ಥಿತಿಲಿ ಇರ್ತೀವಿ ಆಗ ಗೊತ್ತಾಗುತ್ತೆ. ಎಲ್ಲರನ್ನೂ ನೆಗೆಟಿವ್ ಆಗಿ ಜಡ್ಜ್ ಮಾಡೋದು ಬೇಡ. ಅವ್ರು ನೆಗೆಟಿವ್ ಆಗಿದ್ದಾರೆ ಅಂದರೆ ಇಗ್ನೋರ್ ಮಾಡೋದು ಒಂದು ಸೊಲ್ಯೂಷನು. ಅವ್ರು ಮೇ ಬಿ ಅವ್ರ ಪಾಯಿಂಟ್ ಆಫ್ ವ್ಯೂ ಕರೆಕ್ಟ್ ಇದ್ದರೆ ಅದಕ್ಕೆ ಅಕ್ಸೆಪ್ಟ್ ಮಾಡಿಕೊಂಡು ಮುಂದೆ ಲೈಫ್ ಲೀಡ್ ಮಾಡೋದು ಬೆಟರ್ ಅಂತ ಅನಿಸುತ್ತೆ. ನೆಕ್ಸ್ಟ್ ಕ್ವೆಶನ್ನು, ನಾವು ಯಾವಾಗ ಇಗ್ನೋರ್ ಮಾಡಬೇಕು ಅಂತ. ಯಾವಾಗ ಇಗ್ನೋರ್ ಮಾಡೋದು ಅಂದರೆ, ಫಸ್ಟೇ ಎಲ್ಲನೂ ಇಗ್ನೋರ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಗೇನೋ ಇಷ್ಟ ಆಗ್ತಿಲ್ವಾ, ಒಳ್ಳೆ ರೀತಿಯಲ್ಲಿ ಹೇಳಿ ನೋಡಿ. ಕೇಳಿಲ್ವಾ, ಒಂದು 2 ಸತಿ ಹೇಳಿ ನೋಡಿ. ಫಸ್ಟು ಆ ರಿಲೇಷನ್ಶಿಪ್ ಇಂಪಾರ್ಟೆಂಟಾಗಿ ನೋಡ್ಕೊಳ್ಳಿ, ಆಯಿತಾ. ಆ ರಿಲೇಷನ್ಶಿಪ್ ತುಂಬ ಇಂಪಾರ್ಟೆಂಟು ಅಂದರೆ ಮೇಂಟೈನ್ ಮಾಡ್ಕೋಬೇಕಾಗುತ್ತೆ ಅಲ್ವಾ. ಅದಕ್ಕೆ ಕೆಲವು ಸತಿ ನಾವು ಹೇಳಿ ಅರ್ಥ ಮಾಡಿಸ್ಬೇಕು. ನಮ್ಗೆ ಈ ಥರ ನೋವಾಗ್ತಿದೆ, ನಿಮ್ಮ ಮಾತುಗಳಿಂದ ನೋವಾಗ್ತಿದೆ, ನಿಮ್ಮ ಈ ಥರ ನಡವಳಿಕೆಯಿಂದ ನೋವಾಗ್ತಾಯಿದೆ ಅಂತ ಒಂದು ಎಕ್ಸ್ಪ್ರೆಸ್ ಮಾಡಿ ನೋಡಬೇಕು. ಇಲ್ಲ ಆಗ್ತಾ ಇಲ್ಲ ಅಂದರೆ, ಈಗ ನೋಡಿ, ಒಂದು ನನ್ನ ಎಕ್ಸಾಂಪಲ್ ಹೇಳ್ತೀನಿ. ಒಂದು ಹಸ್ಬೆಂಡ್ ವೈಫ್ ರಿಲೇಷನ್ಶಿಪ್ಪೇ. ಹಸ್ಬೆಂಡ್ ತುಂಬ ಒಳ್ಳೆಯವರು ಅಂತ ತಿಳ್ಕೊಳ್ಳಿ, ಬಟ್ ಅವರು ಎಮೋಷ್ನಲಿ ತುಂಬ ಸ್ಟ್ರಾಂಗು, ಏನೂ ಅವ್ರ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ಸೇ ಮಾಡಲ್ಲ ಅಂದರೆ, ಅದೊಂದು ರೀಸನ್ಗೆ ಅವ್ರಿಗೆ ಬ್ಲೇಮ್ ಮಾಡೋದು ಕರೆಕ್ಟ್ ಅಲ್ಲ. ಸೊ ಈ ಎಕ್ಸಾಂಪಲ್ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಸುಮಾರು ಜನದ ಕಂಪ್ಲೇಂಟ್ ಹಾಗೆ, ಹಸ್ಬೆಂಡ್ಸ್ಗಳು ಟೈಮ್ ಸ್ಪೆಂಡ್ ಮಾಡಲ್ಲ, ಅವ್ರ ಲವ್ನ ಎಕ್ಸ್ಪ್ರೆಸ್ ಮಾಡಲ್ಲ ಅಂತ ಅನಿಸ್ತಾ ಇರುತ್ತೆ. ಬಟ್ ಅದು ಇಗ್ನೋರ್ ಮಾಡಿಕೊಂಡು ಅವ್ರ ಜೊತೆ ಅಡ್ಜಸ್ಟ್ಮೆಂಟು, ಕೆಲವು ಸತಿ ಏನು ಗೊತ್ತಾ, ಕರೆಕ್ಟು ರಾಂಗು ಅನ್ನೋಕ್ಕಿಂತ ಸಂಬಂಧಕ್ಕೆ ಎಷ್ಟು ಬೆಲೆ ಕೊಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇನ್ ಕೇಸ್ ಅವ್ರ ರಿಲೇಷನ್ಶಿಪ್ ಅಷ್ಟು ಇಂಪಾರ್ಟೆಂಟ್ ಅಲ್ಲ ಅಂದರೆ ಪ್ಲೀಸ್ ಅದನ್ನು ಇಗ್ನೋರ್ ಮಾಡಿ, ನಿಮ್ಮ ಲೈಫ್ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡಿಕೊಂಡು ಲೈಫ್ ಮೂವ್ ಆನ್ ಮಾಡ್ಕೊಳ್ಳಿ. ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಆಯಿತಾ. ಸೊ ಹೋಪ್ ಏನನ್ನ ಇಗ್ನೋರ್ ಮಾಡಬೇಕು, ಯಾವಾಗ ಇಗ್ನೋರ್ ಮಾಡಬೇಕು, ಹೇಗೆ ಇಗ್ನೋರ್ ಮಾಡಬೇಕು, ಹೇಗೆ ಅಂದರೆ ಜಸ್ಟ್ ಡೈವರ್ಟ್ ಯುವರ್ ಮೈಂಡ್. ತುಂಬ ಬ್ಯುಸಿ ಆಗಿಬಿಡಿ. ಅವ್ರು ಏನೇ ಅಂದರೂ ತುಂಬ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಕೆಲವು ಸತಿ ನೋಡಿದ್ದೀರಾ, ನೀವು ಒಂದು ಹೇಳಿದ್ರೆ ಅವ್ರು 4 ಹೇಳ್ತಾರೆ. ಅದ್ರ ಬದಲಾಗಿ ನಮ್ಮ ಮನಸ್ಸು ಇನ್ನೂ ಹಾಳಾಗುತ್ತೆ. ಅದ್ರ ಬದಲಾಗಿ ಸೈಲೆಂಟಾಗಿದ್ದರೆ ಆಪೋಸಿಟ್ ಪರ್ಸನ್ ಎಷ್ಟು ಅಂತ ಕಿರ್ಚ್ಕೊಳ್ಳೋಕ್ಕೆ ಸಾಧ್ಯ. ಒಂದು ಸತಿ ಯೋಚನೆ ಮಾಡಿ, ಆಯಿತಾ. ನಿಧಾನಕ್ಕೆ ಹೇಳಿ, ಒಂದು ಸತಿ ಹೇಳಿ ನೋಡಿ, ಆಯಿತಾ. ನಿಮ್ಮ ಪರ್ಸ್ಪೆಕ್ಟಿವಲ್ಲಿ ಹೇಳಿ ನೋಡಿ, ಯಾಕೆಂದರೆ ಅದು ನಮ್ಮ ಸೈಡಿಂದ ಒಂದು ಟ್ರೈ.
ಸಾಲ್ವ್ ಆಗ್ಬೋದೇನೋ ಪ್ರಾಬ್ಲಮ್ಮು ಅಂತ. ಆಗಲಿಲ್ವಾ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ, ನಿಮ್ಮ ಲೈಫ್ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡಿ ಅಂತ ಹೇಳ್ತಾ, ಆದಷ್ಟು ಟ್ರೈ ಮಾಡ್ತೀನಿ ರೆಗ್ಯುಲರಾಗಿ ವ್ಲಾಗ್ಸ್ನ ಹಾಕೋಕ್ಕೆ. ಒಂದು ಚಿಕ್ಕದಾದರೂ ಒಂದು 10 ಮಿನಿಟ್ಸ್ ವೀಡಿಯೋನ ಇನ್ಮೇಲೆ ಡೆಫಿನೆಟ್ಲಿ ಟ್ರೈ ಮಾಡ್ತೀನಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಒಂದು 10 ಸೆಕೆಂಡ್ ಟೈಮ್ ಇದ್ದರೆ ನಾನು ಏನು ಅಂದ್ಕೊಂಡಿದ್ದೀನಿ ಅದನ್ನು ಆಗಲಿ ಅಂತ ಒಂದು ಸೆಕೆಂಡ್ ಸ್ವಲ್ಪ ದೇವರಿಗೆ ಬೇಡ್ಕೊಳ್ಳಿ ಆಯಿತಾ. ನಾನು ನಿಮಗೋಸ್ಕರ ಬೇಡ್ಕೋತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಏನೇ ಆದರೂ ಒಳ್ಳೆಯದಕ್ಕೆ ಅಂದ್ಕೊಂಡು ಲೈಫ್ನ ಲೀಡ್ ಮಾಡೋದು ತುಂಬಾ ಇಂಪಾರ್ಟೆಂಟು. ನಮಸ್ಕಾರ.